ಸರ್ಕಾರದಲ್ಲೇ ಇರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ನಮ್ಮ ಅಲ್ಲ ಬೆಂಗಳೂರು ಮೇಕೆದಾಟು ಸುಪ್ರೀಂ ಕೋರ್ಟ್ನವರು ತಮಿಳುನಾಡಿನವರು ಅರ್ಜಿ ಹಾಕಿದ್ರು, ತಕರಾರು ಅರ್ಜಿ ಹಾಕಿದ್ರು. ಅರ್ಜಿ ವಜಾ ಆಗಿದೆ. ಇದು ನವೆಂಬರ್ ತಿಂಗಳಲ್ಲಿ ವಜಾ ಆಯಿತು. ಮೇಕೆದಾಟಿಗೆ ಅನುಮತಿಯನ್ನು ಕೊಡಬೇಕು. ನಾವು ಅಲ್ಲಿ ಗ್ಯಾಲಕ್ಸಿ ವಿಧಾನಸೌಧದಲ್ಲಿ ನಮ್ಮ ಜಾಗದಲ್ಲಿ 65 TMC ನೀರನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಕುಡಿಯುವ ನೀರನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದ್ರಿಂದ ಇವತ್ತು ಬರಬೇಕಾಗಿತ್ತು ಹೊಲ ತಿಳಿಸೋರು. ಅವ್ರು ಹೇಳ್ತಿದ್ದೆ ನಾನು, ಅವ್ರು ಅದಕ್ಕೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅವ್ರು ಬಂದಿದ್ರೆ ಹೇಳ್ತಾ ಇದ್ದೆ ನಾನು ಅವ್ರಿಗೆ, ಯಾರಿಂದ ನಿಂತೋಗಿದೆ, ನಮ್ಮಿಂದ ನಿಂತೋಗಿದೆಯಾ ಅವರಿಂದ ನಿಂತೋಗಿದೆಯಾ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದೆ. ಈಗ ಅದು ಒಂದು ಮೇಕೆದಾಟು ಅದನ್ನ ಕೂಡ ಮಾಡಿಕೊಡ್ಲಿಕ್ಕೆ ಇವತ್ತಿನವರೆಗೆ ಆಗಿಲ್ಲ. ಅಷ್ಟೆಲ್ಲ ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತೇಳಿ 23-24 ಬಜೆಟ್ನಲ್ಲಿ ಹೇಳಿದ್ರು. ನಿರ್ಮಲಾ ಸೀತಾರಾಮನ್ ಅವರೇ, ನೀವೇ ನಿಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಿ 5,300 ಕೋಟಿ ರೂಪಾಯಿಗಳನ್ನ ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೇನೆ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ರೆ 3 ವರ್ಷ ಆಯಿತು. ಇವತ್ತಿನವರಿಗೆ ಒಂದು ಬಿಗಾಸನ್ನು ಕೊಟ್ಟಿಲ್ಲ. ದಯಮಾಡಿ ಇಲ್ಲಿ ರೈತ ಸಂಘ ಕೂತಿದ್ದೀರಿ, ಅಸೋಸಿಯೇಷನ್ ಕೂತಿದ್ದೀರಿ, ಅರ್ಥ ಮಾಡ್ಕೋಬೇಕು. ಇದನ್ನ 5,300 ಕೋಟಿ ಕೊಡ್ತೀವಿ ಅಂತೇಳಿ 23-24 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದು. ನಿಮ್ಮ ಜಿಲ್ಲೆಯವರೇ ಆದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂತ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ 23-24 ಬಜೆಟ್ನಲ್ಲಿ ಮಂಡಿಸಿದಾಗ ಅದನ್ನ ಪುನರುಚ್ಚಾರ ಮಾಡಿದ್ರು. ನಾವು 5,300 ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲ, ಒಂದು ಹೆಜ್ಜೆ ಮುಂದೆ ಹೋಗಿ ನಾವು ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಅವರ ಬಜೆಟ್ನಲ್ಲಿ ಘೋಷಣೆ ಮಾಡಿದರು. ಆದರೆ ಅದು ಕೂಡ ಆಗಲಿಲ್ಲ. ಜೊತೆಗೆ ಇತ್ತೀಚೆಗೆ ಮನ್ರೇಗಾ ಇಲ್ಲೆಲ್ಲ ಗ್ರಾಮ ಪಂಚಾಯತಿ ಸದಸ್ಯಗಳಿದ್ದೀರಿ, ನೀವೆಲ್ಲರೂ ತಿಳ್ಕೋಬೇಕು. 2005ನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಮನ್ರೇಗಾ ಕಾಯ್ದೆಯನ್ನು ಜಾರಿ ಮಾಡಿದ್ರು. ಮನ್ರೇಗಾ ಕಾಯ್ದೆಯನ್ನು ಜಾರಿ ಮಾಡಿದ್ರು. ಅದನ್ನ ಡಿಸೆಂಬರ್ನಲ್ಲಿ ರದ್ದು ಮಾಡಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಈ ಕಡೆ ಗಮನ ಕೊಡಬೇಕು. ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಮನ್ರೇಗಾವನ್ನ ರದ್ದು ಮಾಡಿದ್ರು. ಅದು ಯಾಕೆ ಮಾಡಿದ್ರು? ಹಳ್ಳಿಗಾಡಿನ ಪ್ರದೇಶದಲ್ಲಿ ನಿರುದ್ಯೋಗಿಗಳಿದ್ದಾರೆ, ದಲಿತರಿದ್ದಾರೆ, ಮಹಿಳೆಯರಿದ್ದಾರೆ, ಸಣ್ಣ ರೈತರಿದ್ದಾರೆ, ಆದಿವಾಸಿಗಳಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಕೆಲಸ ಕೊಡಬೇಕು ಅಂತಕ್ಕಂಥದ್ದು. ಅವರ ಗ್ರಾಮದಲ್ಲಿ ಅಥವಾ ಅವರ ಗ್ರಾಮ ಪಂಚಾಯತಿನಲ್ಲಿ ಕೆಲಸ ಕೇಳಿದ್ರೆ 15 ದಿನದೊಳಗಡೆ ಕೆಲಸ ಕೊಡಬೇಕು. ಒಂದು ವೇಳೆ ಕೆಲಸ ಕೊಡ್ಲಿಕ್ಕೆ ಆಗದ್ರೆ ಅವರಿಗೆ ಭತ್ಯೆಯನ್ನ ಕೊಡಬೇಕು ಅಂತಕ್ಕಂಥದ್ದು ಮನ್ರೇಗಾ ಕಾನೂನಿನಲ್ಲಿದ್ದಂಥ ವಿಚಾರ. ಆದರೆ ಇತ್ತೀಚೆಗೆ ಒಂದು ಕಾನೂನು ಮಾಡಿದ್ದಾರೆ.
ವಿ ಜಿ ರಾಮ್ ಜಿ ವಿ ಜಿ ರಾಮ್ ಜಿ ವಿ ಜಿ ರಾಮ್ ಜಿ ಅಂತಕ್ಕಂಥ ಕಾನೂನು. ಅದರ ಅರ್ಥ ಏನು ಗೊತ್ತಾ ನಿಮಗೆ? ರಾಮ್ ಅಲ್ಲ, ಅದು ರಾಮ್ ಅಲ್ಲ. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್, ಆಮೇಲೆ ಅಜೀವಿಕ್ ಮಿಷನ್ ಗ್ರಾಮೀಣ್ ಅಂತ ಅದರ ಅರ್ಥ. ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಬರ್ತಕ್ಕಂಥದ್ದು ರಾಮ್. ಯಾವ ರಾಮನೂ ಇಲ್ಲ, ಶ್ರೀರಾಮನೂ ಇಲ್ಲ, ಕೌಸಲ್ಯ ರಾಮನೂ ಇಲ್ಲ, ದಶರಥ ರಾಮನೂ ಇಲ್ಲ, ರಾಮಾಯಣದ ರಾಮನೂ ಇಲ್ಲ. ನಾವು ಈ ನನ್ನ ಹೆಸರು ಸಿದ್ದರಾಮ ಅಲ್ವ, ರಾಮ ಇಲ್ಲಿಂದ ಇಲ್ವ? ರಾಮನೂ ಇದ್ರೆ ಈಶ್ವರನು ಇದ್ದಾನೆ ನನ್ನ ಹೆಸರಿನಲ್ಲಿ. ಸಿದ್ಧ ಈಶ್ವರ, ರಾಮ ವಿಷ್ಣು ಇಬ್ರು ಇದ್ದಾರೆ ನನ್ನ ಹೆಸರಿನಲ್ಲಿ. ನಾವು ದೇವರಲ್ಲಿ ನಂಬಿಕೆ ಇಟ್ಟಿದ್ದೀವ, ಧರ್ಮದಲ್ಲಿ ನಂಬಿಕೆ ಇಟ್ಟಿದ್ದೀವ. ಆದರೆ ನಾವು ನಂಬಿಕೆ ಇಟ್ಟಿರ್ತಕ್ಕಂಥ ಧರ್ಮ ಮನುಷ್ಯ ಧರ್ಮ, ಮಾನವೀಯ ಧರ್ಮ. ಯಾವುದೇ ಧರ್ಮದಲ್ಲಿ ಪರಸ್ಪರ ಪ್ರೀತಿ ಅಂತ ಹೇಳ್ತಾರೆ ಹೊರತು, ಪರಸ್ಪರ ಪ್ರೀತಿ ಅಂತ ಹೇಳ್ತಾರೆ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ ಅಲ್ವಾ? ದ್ವೇಷ ಮಾಡಿ ಅಂತ ಹೇಳ್ತಾರ? ಬಸವಣ್ಣ ಏನ್ ಹೇಳ್ದ? ಇವನಾರವ ಇದು ನಿಂತಿದ್ದೀರಯ್ಯ, ಇವ ನಮ್ಮವ ನಿಂದಿಸಯ್ಯ, ನಿನ್ನ ಮನೆಯ ಮಗನ ನಿಂದಿಸಯ್ಯ, ಕೂಡವ ಸಂಗಮ ದೇವ. ಈ ಬಿಜೆಪಿ ಹೇಗೆ ಅಂತಂದ್ರೆ ಇವನಾರವ ಅಂತ ಹೇಳ್ತಾರೆ ಹೊರತು ಇವ ನಮ್ಮವ ಅಂತ ಹೇಳದೇ ಇಲ್ಲ. ದಯಮಾಡಿ ಇದನ್ನು ಅರ್ಥ ಮಾಡಬೇಕು. ನಾವು ಗ್ಯಾರಂಟಿ ಇವತ್ತುವರೆಗೆ 1,16,000 ಕೋಟಿಗೆ ಹೆಚ್ಚು ಖರ್ಚು ಮಾಡಿದ್ದೇವೆ. ಅಭಿವೃದ್ಧಿ ಕೆಲಸಗಳಿಗೆ 1,12,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 54,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಇವತ್ತು ನವಲಗುಂದ ಕ್ಷೇತ್ರದಲ್ಲಿ 150 ಕೋಟಿ ರೂಪಾಯಿಗಳಿವೆ. 150 ಮತ್ತೆ ಎಷ್ಟು ಮಾಡ್ತಿದ್ದಾರೆ? ಇನ್ನೂ ಇದ್ದಾವೆ, ಇನ್ನೂ ಮಾಡ್ತಾ ಇದ್ದಾವೆ. ಈ ನನಗೆ ಈ ಫೋನ್ ರೆಡಿ ಬಂದಾಗೆಲ್ಲ ಭಯ, ಏನ್ ಕೆಲಸ ಕೇಳ್ತಾರಪ್ಪ ಅಂತ ಹೇಳಿ ಭಯ ಆಗ್ತದೆ. ಅದರಿಂದ ಈ ಫೋನ್ ರೆಡಿ ನೀತಿ ಇದೆ, ಆದರೆ ಡಿಮ್ಯಾಂಡ್ ಜಾಸ್ತಿ. ಅದೇನೇ ಇರಲಿ, ಇವತ್ತು ಪ್ರತಿ ಕುಟುಂಬಕ್ಕೆ ಒಂದು ಕುಟುಂಬಕ್ಕೆ 4,000 ರಿಂದ 5,000 ರೂಪಾಯಿ ತಿಂಗಳಿಗೆ ಬರಲು ಮಾಡಿದ್ದೇವೆ. 4,000 ರಿಂದ 5,000 ರೂಪಾಯಿ ವರ್ಷಕ್ಕೆ 50,000 ರಿಂದ 60,000 ರೂಪಾಯಿ ಬರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿವರೆಗೆ ನೀರಾವರಿಗೆ 2.5 ವರ್ಷದಲ್ಲಿ 25,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೇವೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನಾವು ನೀರಾವರಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಅದು ಕಳಸ ತಿರುವು ಯೋಜನೆ ಇರ್ಬೋದು, ಬಂಡೂರ ತಿರುವು ಯೋಜನೆ ಇರ್ಬೋದು, ಅಪ್ಪರ್ ಕೃಷ್ಣ ಯೋಜನೆ ಇರ್ಬೋದು, ಅಪ್ಪರ್ ಭದ್ರಾ ಯೋಜನೆ ಇರ್ಬೋದು, ಮತ್ತೆ ಯಾವುದೇ ಯೋಜನೆ ನೀರಾವರಿ ಯೋಜನೆಗಳಿರ್ಬೋದು, ಆ ಯೋಜನೆಗಳನ್ನ ನಾವು ತ್ವರಿತಗತಿಯಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಈಗ ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೇಳ್ತೀವಿ. ಯಾಕಂದ್ರೆ
ಸುಮಾರು 4.5 ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತದೆ. ಎಷ್ಟು? 4.5 ಲಕ್ಷ ಕೋಟಿಗೂ ಹೆಚ್ಚು ರೂಪಾಯಿಗಳನ್ನು ಕೊಡ್ತದೆ. ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 60,000 ಕೋಟಿ ರೂಪಾಯಿ ಮಾತ್ರ. 100 ರೂಪಾಯಿ ಕೊಟ್ಟರೆ ಕೇಂದ್ರ ಸರ್ಕಾರ ಕೊಟ್ಟರೆ ನಮಗೆ ಬರೋದು ಬರೀ 100 ರೂಪಾಯಿ ಮಾತ್ರ. ಇದು ನ್ಯಾಯ? ನೀವು ಹೇಳಿ, ನೀವು ಕೇಂದ್ರ ಸರ್ಕಾರ ಬಿಟ್ಟೇ ಬಿಡ್ತೀರಿ ಏನು ಕೇಳೋದು? ನರೇಗಾ ಬದಲಾಯಿಸಿದ್ದಾರೆ, ಅದನ್ನು ಕೇಳೋದೇ ಇಲ್ಲ ನೀವು. ನಾನು ಅದಕ್ಕೆ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ನಮ್ಮ ಪಕ್ಷ ಮತ್ತು ಸರ್ಕಾರ ಈ ನರೇಗಾ ರದ್ದು ಮಾಡಿರ್ತಕ್ಕಂಥ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸುತ್ತೇವೆ. ಇದರ ಪರವಾಗಿ ಹೋರಾಟವನ್ನು ಮಾಡ್ತೇವೆ. ಮತ್ತೆ ಮರುಸ್ಥಾಪನೆ ಮಾಡಬೇಕು, ಮನ್ರೇಗಾವನ್ನು ಮರುಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಹೋರಾಟವನ್ನು ಮಾಡ್ತೇವೆ. ನೀವು ನಮ್ಮ ಜೊತೆ ನಿಲ್ಲಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಯಾಕಂತಂದ್ರೆ ಹಳ್ಳಿಗಾಡಿನಲ್ಲಿ ವಲಸೆ ಹೋಗುತ್ತೆ, ಅವ್ರ ಊರಿನಲ್ಲಿ ಕೆಲಸ ಸಿಗ್ತದೆ, ಉದ್ಯೋಗ ಸಿಗ್ತದೆ. ಸಣ್ಣ ರೈತರು, ಮಹಿಳೆಯರು ಎಷ್ಟು ಜನ ಗೊತ್ತಾ? 53% ಮಹಿಳೆಯರಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು 28% ಇದ್ದಾರೆ. 17% ಪರಿಶಿಷ್ಟ ಜಾತಿ, 11% ಪರಿಶಿಷ್ಟ ವರ್ಗ. ಇವ್ರು ಇರ್ತಕ್ಕಂಥದ್ದು ಇವರಿಗೆ 100 ದಿನ ಕೆಲಸ ಕೊಡ್ತೀವಿ ಅಂತಂದ್ರೆ ಈಗೇನು ಅಪಪ್ರಚಾರ ಮಾಡ್ತಾರೆ ಬಿಜೆಪಿ ಅವರು ಅಂತಂದ್ರೆ ನಾವು 125 ದಿನ ಕೊಡ್ತೀವಿ. ಆ 125 ದಿನದಲ್ಲಿ ನಾವು 50 ದಿನ ಕೊಡಲೇಬೇಕು. ಯಾಕಂತಂದ್ರೆ ಅವ್ರು 25 ದಿನ ಕೊಡೋದು. ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ವೇತನವನ್ನು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಕಾನೂನನ್ನು ಮಾಡಿತ್ತು. ಅದನ್ನ ಕಾನೂನು ಮನ್ರೇಗಾ ಕಾಯ್ದೆಯಲ್ಲಿ 100 ವೇತನ ಕೊಡ್ತಕ್ಕಂಥದ್ದಿತ್ತು. ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ ರಾಜ್ಯ ಸರ್ಕಾರದ ಮೇಲೆ ಹೊರೆಯಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. EBG ರಾಮ್ಜಿ ಕಾಯ್ದೆ ಅಡಿಯಲ್ಲಿ 40% ರಾಜ್ಯ ಸರ್ಕಾರ ಕೊಡಬೇಕು, 60% ಮಾತ್ರ ಕೇಂದ್ರ ಕೊಡೋದು. ರಾಜ್ಯಗಳ ಮೇಲೆ ಹೊರೆ ಹಾಕ್ತಕ್ಕಂಥ ಹಣಕಾಸಿನ ಹೊರೆ ಹಾಕತಕ್ಕಂಥ ಕೆಲಸವನ್ನ ಈ ಕಾಯ್ದೆ ಮಾಡ್ತಾ ಇದೆ. ಜೊತೆಗೆ ಕೃಷಿ ಚಟುವಟಿಕೆ ಸಂದರ್ಭದಲ್ಲಿ 60 ದಿನ ಕೆಲಸ ಕೊಡಲ್ಲ, 60 ದಿನ ಕೆಲಸ ಕೊಡಲ್ಲ. ನಿಮ್ಮ ಒಪ್ಪಿಗೆ ಇದೆಯಕ್ಕೆ? ಒಪ್ಪಿಗೆ ಇಲ್ಲ ಹೇಳ್ರಿ, ನಿಮ್ಮ ಒಪ್ಪಿಗೆ ಇದೆಯಾ? ಇದು ಒಪ್ಪಿಗೆ ಇಲ್ಲ ಅಂತಂದ್ರೆ 15 ತಿಂಗಳು ಕೆಲಸ ಕೊಡೋದು, 12 ತಿಂಗಳು ಕೆಲಸ ಕೊಡಲ್ಲ. ಇದನ್ನ ನಾವು ತೀವ್ರವಾಗಿ ವಿರೋಧವನ್ನು ಮಾಡ್ತೇವೆ. ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಲ್ವಾ? ಇರ್ತೀರಿ ಅಲ್ವಾ? ಇದು ಅನ್ಯಾಯ ಅಲ್ವಾ? ಅದಕ್ಕೆ ಇವತ್ತು ಏನು ಶಂಕುಸ್ಥಾಪನೆ ಮಾಡಿದ್ದೀವಿ 200 ಕೋಟಿ ರೂಪಾಯಿಗೆ ಬೆಣ್ಣೆ ಹಣ್ಣಕ್ಕೆ ಇದನ್ನು ಕೂಡಲೇ ಕೆಲಸ ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಕೆಲವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಆದಷ್ಟು ಜಾಗ್ರತೆ. ಯಾಕಂತಂದ್ರೆ ನಾವು ಈ ಜನರಿಗೆ ಬೆಳೆ ಹಾನಿ ಆಗ್ತಕ್ಕಂಥದ್ದು, ಮನೆಗಳಲ್ಲಿ ನೀರು ಇರ್ತಕ್ಕಂಥದ್ದು, ತಡೆಗೋಡೆ ಇರ್ತಕ್ಕಂಥದ್ದು, ಜೊತೆಗೆ 7 ಸೇತುವೆಗಳನ್ನು ಕೂಡ 7 ಸೇತುವೆಗಳನ್ನು ಕೂಡ ಕಟ್ಟಿರ್ತಕ್ಕಂಥ
ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಸಮಯ ಆಗಿದೆ. ಮಾಡೋದಪ್ಪ ಹಳ್ಳಿಗಳಲ್ಲಿ ನೀರಾವರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಜೆಟ್ ನಲ್ಲಿ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ಬಹಳ ಗೌರ್ಮೆಂಟ್ ಇವರು ಇದರಿಂದ ಬಹಳ ಪ್ರಮುಖವಾಗಿ ತಿಳಿದಿದ್ದಾರೆ. 3 ಬಾರಿ ತಿಳಿದಿದ್ದಾರೆ. ಈ ವರ್ಷಕ್ಕಿಂತ ನಿಮಗೆ 20,000 ಕೋಟಿ ಕೇಂದ್ರದಿಂದ ಬರಬೇಕಾದಂತ ಹಣ ಬರಲಿಲ್ಲ. ನಮಗೆ GST ಕಡಿಮೆ ಮಾಡಿಬಿಟ್ಟು 2017ರಲ್ಲಿ GST ಜಾರಿ ಬಂತು. 2017ರಲ್ಲಿ ಆಮೇಲೆ 25ರಲ್ಲಿ ಕಡಿಮೆ ಮಾಡಿದ್ರು. ಈ 8 ವರ್ಷಗಳ ಕಾಲ GST ಎಲ್ಲ ಘೋಷಿಸಿಕೊಂಡು ಈಗ ನಿಲ್ಲಿಸಿದ್ದೀವಿ ಅಂತ ಹೇಳ್ತಾರೆ. ಇದು ಬಿಜೆಪಿ ಅವರಿದ್ದಾರಲ್ಲ ಬಹಳ ಮೋಸಗಾರರು, ಏನ್ ಗೊತ್ತಾಯ್ತಾ ನಿಮಗೆ? ಅದರಿಂದ ಇವರನ್ನ ಯಾವ ಕಾರಣಕ್ಕೂ ಕೂಡ ನಂಬಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಗೌರ್ಮೆಂಟ್ ಅವರಿಗೆ ಧನ್ಯವಾದಗಳನ್ನು ಹೇಳಿ ನವಗುಂದ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. 2025ನೇ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಈಗ 24-25ನೇ ಬಜೆಟ್ ಘೋಷಣೆಯನ್ನು ಮಾಡಿದ್ದಾರೆ. ನಾವು ಹಿಂದೆ 1610 ಕೋಟಿ ರೂಪಾಯಿಗಳಿಗೆ ಅಂದಾಜನ್ನು ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದು. ಅದು ತಡ ಆಯಿತು, ನಿಧಾನ ಆಯಿತು. ಅದಕ್ಕೋಸ್ಕರ ಬೆಣ್ಣೆಹಳ್ಳ ಮಳೆ ಬಂದಾಗ ಪ್ರವಾಹ ಬಂದು ಸುಮಾರು 37 ಹಳ್ಳಿಗಳಿಗೆ 20,000 ಹೆಕ್ಟೇರ್ ಪ್ರದೇಶ 20,000 ಹೆಕ್ಟೇರ್ ಪ್ರದೇಶಕ್ಕೆ ಪ್ರವಾಹ ಬಂದು ಬೆಳೆ ಹಾನಿ ಆಗ್ತಕ್ಕಂಥ ಕೆಲಸ ನಡೀತಾ ಇದೆ. ಇದನ್ನ ಅನೇಕ ವರ್ಷಗಳಿಂದ ಈ ಒತ್ತಾಯ ಇತ್ತು. ಗೌರ್ಮೆಂಟ್ನವರು ಈ ಸಾರಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಇದು ಆಗಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಸರ್ಕಾರವನ್ನು ಹೇಳಿದರು. ಹಾಗಾಗಿ ಸರ್ಕಾರ ಅವರ ಒತ್ತಾಯಕ್ಕೆ ಮಣಿದು ಈ ಬೆಣ್ಣೆಹಳ್ಳ ಪ್ರವಾಹ ನಿಯಂತ್ರಣ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಇವತ್ತು ನೆರವೇರಿಸ್ತಾ ಇದ್ದೇವೆ. ಸುಮಾರು 200 ಕೋಟಿ ರೂಪಾಯಿಗಳನ್ನು ಇವತ್ತು ಮಾಡ್ತಾ ಇದ್ದೇವೆ. ಆದ್ದರಿಂದ ಇದು ಮತ್ತೆ ಬೇರೆ ತಾಲೂಕಿನ ನವಗುಂದ ತಾಲೂಕು ಸುಮಾರು 150 ಕೋಟಿ ರೂಪಾಯಿಗಳು ಈಗ ಅಭಿವೃದ್ಧಿ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ವಿರೋಧ ಪಕ್ಷದವರು ಒಂದು ಟೀಕೆಯನ್ನು ಮಾಡ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಗೊಂಡ ಮೇಲೆ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ಬಿಟ್ಟಿದ್ದಾವೆ ಅಂತಕ್ಕಂಥ ಆರೋಪವನ್ನು ನಮ್ಮ ಮೇಲೆ ಮಾಡ್ತಾರೆ. ಇದು ಸುಳ್ಳು ಆರೋಪ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಾವೆಲ್ಲ ತಿಳ್ಕೋಬೇಕು.
ಸುಳ್ಳು ಆರೋಪಗಳನ್ನು ಮಾಡೋದರಲ್ಲಿ ಭಾರತೀಯ ಜನತಾ ಪಕ್ಷದವರು ನಿಶ್ಚೀಮರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈಗ ಕಳಸಾ ಬಂಡೂರಿ ಈಗ ನಾನು ಬಂದಾಗ ರೈತ ಸಂಘದವರು ನನಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಕೇಂದ್ರ ಸರ್ಕಾರದವರು ಹೇಳ್ತಾರೆ ನಮ್ಮಿಂದ ನಿಂತೋಗಿದೆ ಅದು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಅಪಪ್ರಚಾರ ಮಾಡ್ತಾರೆ. ನಿಜವಾಗಿ ನಿಂತಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರದ ವತಿಯಿಂದ ನಮ್ಮ ನೀವೆಲ್ಲರೂ ಕೂಡ ಇಲ್ಲಿದ್ದೀರಿ, ದಯಮಾಡಿ ತಿಳ್ಕೋಬೇಕು. ಕಳಸಾ ಬಂಡೂರಿ ಸುಪ್ರೀಂ ಕೋರ್ಟ್ನಲ್ಲಿ ಆದೇಶ ಕೊಟ್ಟು 2018ರಲ್ಲಿ ನಾವು 2023ರಲ್ಲಿ ಈ ಪ್ರಾಜೆಕ್ಟ್ಗಳಿಗೆ ಕಳಸಾ ತಿರುವು ಯೋಜನೆ, ಬಂಡೂರಿ ತಿರುವು ಯೋಜನೆ ಇದಕ್ಕೆ 1,100 ಕೋಟಿ ರೂಪಾಯಿಗಳ ಅಂದಾಜಿನ ಯೋಜನೆಯನ್ನು ತಯಾರು ಮಾಡಿ ಟೆಂಡರ್ ಕರೆದು ಏಜೆನ್ಸಿ ಕೂಡ ಫಿಕ್ಸ್ ಮಾಡಿದ್ದೇವೆ. ನಾವು ಕಾಯ್ತಾ ಇದ್ದೇವೆ ಕೇಂದ್ರ ಸರ್ಕಾರದ ಅರಣ್ಯ ಇಲಾಖೆಯಿಂದ ಅನುಮತಿ ದೊರೆತ ತಕ್ಷಣವೇ ನಾಳೆ ಕೊಟ್ಟರೆ ನಾಳಿದ್ದೇ ಕೆಲಸ ಪ್ರಾರಂಭ ಮಾಡ್ತೇವೆ. ದಯಮಾಡಿ ತಿಳ್ಕೋಬೇಕು. ಪ್ರಹ್ಲಾದ್ ಜೋಶಿ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಈ ಕ್ಷೇತ್ರದ ಲೋಕಸಭಾ ಸದಸ್ಯರು, ಕೇಂದ್ರದಲ್ಲಿ ಮಂತ್ರಿ ಅವರು ಹೇಳ್ತಾರೆ ನಾವು ಕಳಸಾ ಬಂಡೂರಿ ರಾಜ್ಯ ಸರ್ಕಾರದಿಂದ ನಿಂತೋಗಿದೆ ಅಂತಕ್ಕಂಥ ಸುಳ್ಳು ಪದಗಳನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ನಿಜವಾಗಿ ಕೇಂದ್ರ ಸರ್ಕಾರದಿಂದ ಅರಣ್ಯ ಇಲಾಖೆಯಿಂದ ಅನುಮತಿ ನಮಗೆ ದೊರಕಬೇಕು. ಗೋವಾದಲ್ಲಿರ್ತಕ್ಕಂಥ ಸರ್ಕಾರನೂ ಕೂಡ ಅವ್ರದ್ದೇ, ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ಈ ಭಾಗದ ಮಂತ್ರಿ, ಈ ಭಾಗದ ಪ್ರತಿನಿಧಿ ಪ್ರಕಾಶ್ ಜೋಶಿಯನ್ನು ಪ್ರಹ್ಲಾದ್ ಜೋಶಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀನಿ? ನಾನು ಅದನ್ನೇ ಕೇಳಿದೆ ರೈತರಿಗೆ. ಸುಳ್ಳು ಹೇಳ್ತಾ ಇದ್ದಾರೆ, ದಯಮಾಡಿ ಅವರ ಮಾತನ್ನು ನಂಬಬೇಡಿ. ಇದೇ ಯಡಿಯೂರಪ್ಪನವರು ಹೇಳಿದ್ರು 2018ರಲ್ಲಿ ಏನಂತ ಹೇಳಿದ್ರು ಅಂತಂದ್ರೆ, ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಕಳಸಾ ಬದಲಾಗಿ ಯೋಜನೆಯನ್ನು ಜಾರಿಗೆ ಕೊಡ್ತೇವೆ, ಅದಂತೇಳಿ ರಕ್ತದಲ್ಲಿ ಬರ್ಕೊಡ್ತೇನೆ. ಅದಾದ್ಮೇಲೆ 2 ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದರು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು 1 ವರ್ಷ ಮುಖ್ಯಮಂತ್ರಿಯಾಗಿದ್ದರು. ಯಾರು ಮಾಡಲಿಲ್ಲ. ಸುಳ್ಳು ಹೇಳ್ತಾ ಇದ್ದಾರೆ. ಈ ನಮ್ಮ ಕೋಲ್ರೆಡ್ಡಿಯವರು ಅಸೋಸಿಯೇಷನ್ ಹೇಳ್ಬೇಕು ರೈತರಿಗೆ, ಹೇಳ್ಬೇಕು ನಮ್ಮಿಂದ ನಿಂತಿದೆಯಾ, ನಿಮಗೆ ಬಂದಿರೋದು ಈ ನಮ್ಮ ಕೋಲ್ರೆಡ್ಡಿಯವರು ಹೇಗೆ ಅಂತಂದ್ರೆ, ಇಲ್ಲಿ ರೈತ ಸಂಘದವರಿದ್ದಾರೆ ಅವ್ರ ಗುಂಪಿನಲ್ಲಿ, ಅವ್ರದ್ದು ವಿಶ್ವಾಸ ಗಳಿಸಬೇಕು. ಅವ್ರ ವಿಶ್ವಾಸದಲ್ಲಿ ಗೆದ್ದಿದ್ದೀವಿ. ಅದಕ್ಕೆ ಮನಸ್ಸು ಹೋಗಲ್ಲ. ಇದನ್ನ ಮಾಡಬಾರದು. ದಯಮಾಡಿ ನೀವೆಲ್ಲರೂ ಕೂಡ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಮಹದಾಯಿ ಯೋಜನೆ ಅಥವಾ ಕಳಸಾ ಬಂಡೂರಿ ನಾಲಾ ಯೋಜನೆ, ಕಿರು ಯೋಜನೆ ಇದು ನಿಂತೋಗಿರೋದು ಕೇಂದ್ರ ಸರ್ಕಾರದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅನುಮತಿ ಕೊಡದೇ ನಿಂತಿರ್ತಕ್ಕಂಥದ್ದು. 6 ವರ್ಷ 7 ವರ್ಷದಿಂದ ಇದಕ್ಕೆ ಅನುಮತಿಯನ್ನು ಕೊಡಿಸದೇ ಇರ್ತಕ್ಕಂಥವರು
ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಬಯಸ್ತಾ ಇದ್ದಾರೆ. ಹಾಗೆಯೇ ಅಪ್ಪರ್ ಕೃಷ್ಣ 3ನೇ ಹಂತ ಅದು 2003ರಲ್ಲಿ ತೀರ್ಪು 2003ರಿಂದ ಇವತ್ತುವರೆಗೆ ಮಾಡಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ಕೇಂದ್ರ ಸರ್ಕಾರ ತೀರ್ಪು ಕೊಟ್ಟಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಕೇಂದ್ರ ಸರ್ಕಾರ. ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರೆ 3ನೇ ಹಂತದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ತಾವು ಅರ್ಥ ಮಾಡ್ಕೊಳ್ತೀವಿ ಇರ್ತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಅದರಿಂದ 3ನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಂತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಅವರು ಸುಪ್ರೀಂ ಕೋರ್ಟ್ ಮುಂದೆ ಅಫಿಡವಿಟ್ ಹಾಕಬೇಕು. ಸುಪ್ರೀಂ ಕೋರ್ಟ್ ಮುಂದೆ ಅಫಿಡವಿಟ್ ಹಾಕಬೇಕು. ಏನಂತಪ್ಪ ಅಂತಂದ್ರೆ ಗೆಜೆಟ್ ನೋಟಿಫಿಕೇಶನ್ ಮಾಡ್ತೀವಿ, ನಮ್ಮ ದೇವರ ತಕ್ರಾರಿಲ್ಲ. ತಕ್ರಾರಿರ್ತಕ್ಕಂಥದ್ದು ಮಹಾರಾಷ್ಟ್ರದಿಂದ ಅಲ್ವಾ? ತಕ್ರಾರಿ